ಘಟನೆಗಳು ಕನ್ನಡಿಗರು ಆಕ್ರೋಶ ಭರಿತರಾಗಿದ್ದಾರೆ. ಈ ಬಾರಿ ಭರ್ಜರಿಯಾಗಿ ಕರ್ನಾಟಕ ಬಂದ್ ನಡೆಯಬಹುದು. ಒಟ್ಟಾಗಿ ಒಮ್ಮತದಿಂದ ಸಹಮತದಿಂದ ಕನ್ನಡ ಸಂಘಟನೆಗಳು ಹೋರಾಟಕ್ಕೆ ಇಳಿಯಲಿವೆ ಅನ್ನೋದು ಸದ್ಯದ ಮಾಹಿತಿ. ಕನ್ನಡ ಸಂಘಟನೆಗಳಿಗೆ ಬಿಜೆಪಿ ಜೆಡಿಎಸ್ ಬೆಂಬಲ ಕೂಡ ಇಲ್ಲಿ ಬಹುತೇಕ ಖಚಿತ. ಕರ್ನಾಟಕದ ಹಿತದೃಷ್ಟಿಯಿಂದ ಸರ್ಕಾರದಿಂದಲೂ ಕೂಡ ಬಂದ್ ಮಾಡುವಂಥ ಅನಿವಾರ್ಯತೆ ಇದೆ. ಈಗಾಗಲೇ 80%ಗೂ ಅಧಿಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿರೋದು. ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ ಅನ್ನೋದಕ್ಕೆ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಈ ಬಾರಿ ಭರ್ಜರಿಯಾಗಿ ಈ ಒಂದು ಬಂದ್ ಯಶಸ್ವಿ ಆಗಬಹುದು ಅನ್ನುವ ಲೆಕ್ಕಾಚಾರ ಸದ್ಯಕ್ಕೆ ಉಂಟಾಗಿದೆ. ಅದರ ಜೊತೆಗೆ ಕನ್ನಡ ಸಂಘಟನೆಗಳ ಜೊತೆಗೆ ಒಗ್ಗಟ್ಟಾಗಿ ರಾಜಕೀಯ ಪಕ್ಷಗಳು ಕೂಡ ಸಾಥ್ ಕೊಟ್ಟಿದ್ದೇ ಆದರೆ ನಿಜಕ್ಕೂ ಆಗ ಆ ಹೋರಾಟಕ್ಕೆ ಒಂದು ಬೆಲೆ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಎಸ್, ಏನು ಸಮಾಚಾರ? ಯಾವಾಗಲೂ ಕಾವೇರಿ ಡಿಸ್ಪ್ಯೂಟ್ ಅಂತಾನೆ ಹೇಳ್ಕೊಂಡು ಬಂದಿದ್ದೀವಿ. ಹಲವು ದಶಕಗಳಿಂದ, ಅಂದರೆ ಈಗಿನ ಕರ್ನಾಟಕವನ್ನು ನಾವು ಮೈಸೂರು ಸಂಸ್ಥಾನ ಅಂತ ಯಾವಾಗ ಕರಿತಾ ಇದ್ವಿ, ಅಲ್ಲಿಂದ ಹಿಡಿದು ಮೆಡ್ರಾಸ್ ಅಂತೇನು ಕರಿತಾ ಇದ್ವಿ, ಚೆನ್ನೈನ, ತಮಿಳ್ನಾಡನ್ನ ಅಲ್ವಾ? ಇದು ಯಾವಾಗ ಸಮಸ್ಯೆ? ನಮಗೆ ಸಮಸ್ಯೆ ಆಗೋದು ಯಾವಾಗ ನಮಗೆ ಅಗತ್ಯಕ್ಕಿಂತ ಕಡಿಮೆ ನೀರು ಬರುತ್ತೋ, ಮಳೆ ಆಗುತ್ತೋ, ಆವಾಗ ನಮಗೆ ಈ ಒಂದು ವಿಷಯ ಇದೆಯಲ್ಲ, ಈ ಒಂದು ವಿವಾದ ತಾರಕಕ್ಕೆ ಇರುತ್ತೆ. ಇಲ್ಲಿ ಕುರೈವಾನು ಆಮೇಲೆ ಸಾಂಬಾ ಕೃಷಿ ಬೆಳೆಗಳಿಗೆ ನಮಗೆ ನೀರು ಬೇಕು ಅಂತ ತಮಿಳ್ನಾಡು ಕೇಳ್ತಾ ಇರುತ್ತೆ ಅಲ್ವೇ? ಈಗ ಟ್ರಿಬ್ಯುನಲ್ ಏನು ಹೇಳುತ್ತೆ ಅದರ ಪ್ರಕಾರ ನಡೆದುಕೊಳ್ಬೇಕು ನಿಜ. ಆದರೆ ನಮ್ಮ ಒಮ್ಮತದಿಂದ, ಅಂದರೆ ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ ಇದು. ಯಾಕಂತ ಹೇಳಿದ್ರೆ 1892 ಮತ್ತು 1924 ಅಂದರೆ ಅಲ್ಲಿ ಆದಂಥ ಒಪ್ಪಂದಗಳು 50 ವರ್ಷಗಳ ನಂತರ ಅಲ್ಲಿಗೆ ಪೂರ್ಣ ಆಗುತ್ತೆ. ಅಂದರೆ 1974ರಲ್ಲಿ ಅಲ್ಲಿಗೆ ಆ ಒಂದು ಇತ್ಯರ್ಥ ಆಗುತ್ತೆ. ಆದರೆ ತದನಂತರ 1974ರ ನಂತರ ತೆಗೆದುಕೊಂಡಂಥ ನಿರ್ಣಯ ಏನೇ ಆಗಲಿ ಇಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅಂತ ಹೇಳೋದಿದೆಯಲ್ಲ, ಅದು ನಮಗೆ ನುಂಗಲಾರದ ತುತ್ತಾಗಿದೆ. ಹಾಗಾಗಿ ಈ ಒಂದು ಹೋರಾಟ ತಾರಕಕ್ಕೆ ಏರ್ತಾ ಇದೆ. ಈ ಬಾರಿ ಅಂದುಕೊಂಡ ಪ್ರಮಾಣದಲ್ಲಿ ಅಥವಾ ನಿರೀಕ್ಷೆಯಷ್ಟು ಅಥವಾ ಅಗತ್ಯಕ್ಕೆ ಬೇಕಾದಷ್ಟು ಮಳೆ ಆಗಿಲ್ಲ. ನೀವು ನೋಡಿದ್ದೀರಿ ಅಲ್ವಾ? ಕೆಲವು ಕಡೆ ತುಂಬ ಅತಿವೃಷ್ಟಿ ಆದರೆ ಇನ್ನು ಕೆಲವು ಕಡೆ ಅನಾವೃಷ್ಟಿ, ಅಂದರೆ ಒಂದು ಕಡೆ ಬರ ಇದೆ, ಇನ್ನೊಂದು ಕಡೆ ಪ್ರವಾಹ ಇದೆ. ಆ ರೀತಿಯಾದಂಥ ವಾತಾವರಣದಲ್ಲಿ ಇವತ್ತು ನಮ್ಮ ಕರ್ನಾಟಕ ಇರೋದು ಸುಳ್ಳಲ್ಲ. ಈಗ ಏನಾಗಬೇಕಾಗಿದೆ? ಒಮ್ಮತದಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಲೇಬೇಕಾಗಿದೆ. ಹೌದು, ನ್ಯಾಯಾಲಯ ಕೂಡ ಹೋರಾಟಕ್ಕೆ ಸ್ಪಂದಿಸಬೇಕಾಗತ್ತೆ. ಆ ಹೋರಾಟದಲ್ಲಿ ಏನಾದರೂ ಅಂಶಗಳಿದ್ವೆ, ಸರಿಯಾದಂಥ ಕಾರಣಗಳಿದ್ದರೆ, ಮತ್ತು ರಾಜಕೀಯವಾಗೂ ಕೂಡ ಪೊಲಿಟಿಕಲ್ ಆ್ಯಂಗಲಲ್ಲೂ ಕೂಡ ಇದು ಬಹಳ ದೊಡ್ಡ ಮಟ್ಟದ ಒಂದು ಇಶ್ಯೂ ಆಗಿರೋದ್ರಿಂದ ಎಲ್ಲರೂ ಕೂಡ ಇದು ನಮ್ಮದು, ನಾವೆಲ್ಲರೂ ಒಂದು ನಿಷ್ಪಕ್ಷಪಾತವಾಗಿ ಏನಾದರೂ ಹೋರಾಟ ಮಾಡಿದ್ದೇ ಆದಲ್ಲಿ ಆಗ ಇದಕ್ಕೊಂದು ಡಿಸ್ಟ್ರೆಸ್ ಫಾರ್ಮುಲಾ ಅಂತೀವಿ, ಅಂದರೆ ಒಂದು ಸರಳ ಸೂತ್ರವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆ ನೀಡ್ತಾರೆ. ಪವನ್, ಒಂದು ಕಡೆ ಹಲವು ದಶಕಗಳಿಂದ ಇರುವಂಥ ಕಾವೇರಿ ಡಿಸ್ಪ್ಯೂಟ್, ಇನ್ನೊಂದು ಕಡೆ ಈ ನೆಪದಲ್ಲಿ ಒಂದಾಗುವಂಥ ಕನ್ನಡ ಸಂಘಟನೆಗಳು ಮತ್ತು ಅದರಲ್ಲಿ ಸ್ವಲ್ಪ ರಾಜಕೀಯ. ಸದ್ಯದ ಈ ಸ್ಥಿತಿಯನ್ನು ನೋಡಿದರೆ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ಹೇಳಿದಂಥ ಈ ಮುಂಚಿನ ಸರ್ಕಾರಗಳು ಕೂಡ ನಡುರಾತ್ರಿಯಲ್ಲಿ ನೀರು ಬಿಟ್ಟಿದ್ದನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಈಗಿನ ಸಂದರ್ಭ ಎಷ್ಟು ವಿಭಿನ್ನವಾಗಿದೆ, ಈ ಒಂದು ಹೋರಾಟ ಎಷ್ಟು ಮಹತ್ವ ಪಡೆದುಕೊಳ್ಬೋದು, ಬಂದ್ ಆಗೋದು ಎಷ್ಟು ಖಚಿತ ಆಗ್ಬೋದು? ಓವರಾಲ್ ಡೀಟೇಲ್ಸ್ ಪ್ಲೀಸ್. ಏನು ಕನ್ನಡ ಪರ ಸಂಘಟನೆಗಳು 13ನೇ ತಾರೀಕು ಬಂದ್ಗೆ ಕರೆ ಕೊಡ್ಬೋದು ಅನ್ನೋದು ಒಂದು ನಿರ್ಧಾರ ಮಾಡಿದ್ದೇವೆ. ಅಂದರೆ 13ನೇ ತಾರೀಕು ಅಷ್ಟರೊಳಗೆ 3ನೇ ತಾರೀಕು ತಮಿಳ್ನಾಡು ಸಿ ಎಮ್
ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾರೆ. ಹಾಗಾಗಿ ಕರ್ನಾಟಕಕ್ಕೆ ಬಂದ ನಂತರ ಅವ್ರು ಬಂದು ಹೋದ ನಂತರ ಸಾಧಕ ಬಾಧಕಗಳನ್ನು ತಿಳ್ಕೊಂಡು ಅಷ್ಟರಲ್ಲಿ ಇವರು ಸುಪ್ರೀಂ ಕೋರ್ಟ್ಗೆ ಏನು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ CWMA ಕೊಟ್ಟಿರೋ ಆದೇಶವನ್ನು ಪ್ರಶ್ನಿಸಿ ಹೋಗುತ್ತಾ, ಅದಾದಮೇಲೆ ಸರ್ಕಾರದ ನಡೆ ಏನು, ಸರ್ಕಾರ ಏನೆಲ್ಲ ನಿರ್ಧಾರ ಮಾಡುತ್ತೆ ಅದನ್ನು ಕಾದು ನೋಡಿ ನಾವು 13ನೇ ತಾರೀಕು ನಾವು ಬಂದ್ ಮಾಡೋಣ ಅನ್ನೋದು ಒಂದಂಥದ್ದು ಇನ್ಸೈಡ್ ಮಾಹಿತಿ. ಇದು ಅಂದರೆ ಸಭೆಯಲ್ಲಿ ಆಗಿರತಕ್ಕಂಥ ನಿರ್ಧಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಅವರು ಏನು ಕನ್ನಡಪರ ಸಂಘಟನೆಯ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ವಾಟಾಳ್ ನಾಗರಾಜ್ ಅವರು ಅನೌನ್ಸ್ ಮಾಡ್ತಾರೆ. ಆದರೆ ಇಲ್ಲಿ ವಿಷಯ ಎದ್ದಿರೋದು ಕನ್ನಡ ಸಂಘಟನೆಗಳು ಮುಂಚೆಯಿಂದನೂ ಕೂಡ 2 ಇಬ್ಬಾಗ ಆಗಿ ಬಂದಿದ್ದಾವೆ. ಯಾವುದೋ ಒಂದು ಕರ್ವೆ ನಾರಾಯಣಗೌಡರದಾಗಿರ್ಬೋದು, ಪ್ರವೀಣ್ ಶೆಟ್ಟಿದಾಗಿರ್ಬೋದು, ಇವು ಸಹಜವಾಗಿ ಒಗ್ಗೂಡಲ್ಲ. ಆದರೆ ಹೋರಾಟ ಅಂತ ಬಂದಾಗ ಇವರು ಒಮ್ಮತವನ್ನು ತೋರಿಸಲೇಬೇಕಾಗತ್ತೆ. ಕನ್ನಡಕ್ಕೆ ನಾಡು ನುಡಿ ಜಲಕ್ಕಾಗಿ ನಾವು ಒಂದು ಹೋರಾಟವನ್ನು ತೋರಿಸಲೇಬೇಕಾಗತ್ತೆ ಅನ್ನೋದನ್ನು ಮುಂಚೆಯಿಂದನೂ ವಾಟಾಳ್ ನಾಗರಾಜ್ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈಗಲೂ ಸಹ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇದರ ಎಷ್ಟರ ಮಟ್ಟಿಗೆ ಅವರು ಹೊಂದಾಣಿಕೆ ಆಗ್ತಾರೆ ಅನ್ನೋದು ತದನಂತರದ ಮಾತು. ಆದರೆ ಈ ಕ್ಷಣದಲ್ಲಿ ರಾಜ್ಯದಲ್ಲಿ ಆವರಿಸಿರುವಂಥದ್ದು ಬರ ಇದೆಯಲ್ಲ, ಈ ಬರದಿಂದ ರೈತರಾಗಿರ್ಬೋದು ಅಥವಾ ಏನು ಕುಡಿಯೋ ನೀರಿಗಾಗಿ ಜನರು ಪರಿತಪಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ CWRC ಆಗಿರ್ಬೋದು, CWMA ಆಗಿರ್ಬೋದು, ಈ 2 ಪ್ರಾಧಿಕಾರಗಳು ಕೊಟ್ಟಿರುವಂಥ ಆದೇಶ ಕನ್ನಡಿಗರಿಗೆ ಒಂದು ಅರ್ಥಕ್ಕೆ ಮಾರಕ ಆಗುತ್ತೆ. ಅಂದರೆ 3 ಜಿಲ್ಲೆಗಳಿಗೆ ಕುಡಿಯೋ ನೀರು ಬೇಕು, 2 ಜಿಲ್ಲೆಗಳಿಗೆ ವ್ಯವಸಾಯಕ್ಕೆ ನೀರು ಬೇಕು. ಈ ಎರಡನ್ನೂ ನಮ್ಮ ಹಿತಾಸಕ್ತಿಯನ್ನು ಅಂದರೆ ಕರ್ನಾಟಕದ ಹಿತಾಸಕ್ತಿಯನ್ನು ಬಿಟ್ಟು ತಮಿಳುನಾಡಿನ ಹಿತಾಸಕ್ತಿಯನ್ನು ಎತ್ತಿಡಿದಿರೋದಿದೆಯಲ್ಲ, ಇದು ಕನ್ನಡಿಗರಿಗೆ ಆಕ್ರೋಶವನ್ನುಂಟು ಮಾಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂದರೆ, ಈಗ CWRC ಕೊಟ್ಟ ಆದೇಶವನ್ನು ಪ್ರಶ್ನಿಸಿ CWMAಗೆ ಹೋದರು. CWMA ಕೊಟ್ಟಿರೋ ಆದೇಶ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. 15 ದಿನ ನೀವು 3,500 ಕ್ಯೂಸೆಕ್ ನೀರು ಹರಿಸಲೇಬೇಕು ಅಂತ ಹೇಳಿದ್ದಾರೆ. ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ, ಇದೇನಾಗುತ್ತೆ, ಮುಂದಿನ ನಿರ್ಧಾರಗಳೇನು ಮಾಡ್ತಾರೆ ಅನ್ನೋದಕ್ಕೆ ಕಾದು ನೋಡಬೇಕಾಗಿದೆ. ಯಾಕೆಂದರೆ ಭಾನುವಾರ ಸರ್ವಪಕ್ಷ ಸಭೆಯನ್ನು CM DK ಶಿವಕುಮಾರ್ ಕರೆದಿದ್ದಾರೆ. ಅಲ್ಲೇ ನಿರ್ಧಾರ ಆಗುತ್ತೆ. ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅನ್ನೋದೊಂದು ಪಾಯಿಂಟ್ ಆಗುತ್ತೆ. ಈ ಮಧ್ಯೆ CMಗೆ ಇನ್ನೊಂದು ಬ್ಯುಸಿ ಇದೆ. ಪಾಪ ಅವರಿಗೆ ಯಾವುದು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ನಿನ್ನೆವರೆಗೂ ಟಿಕಾಣಿ ಹೂಡಿದ್ರು, ಈಗ ಬಂದಿದ್ದಾರೆ. ಈಗ ರಾಜ್ಯ ಸರ್ಕಾರ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಯೋದಕ್ಕೋಸ್ಕರ ಏನೆಲ್ಲ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಾಘವ್. ನಿಜ. ಆದರೆ ಈ ಶಬ್ದವನ್ನು ನಾವು ಬಹಳಷ್ಟು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ, ಕಾದು ನೋಡಬೇಕಾಗಿದೆ ಅಂತ. ಅದೇ ಮುಂದುವರಿತಾ ಇದೆ ಅನ್ನೋದನ್ನು ಕೂಡ ನಾವು ಅಲ್ಗಳೆಯೋ ಹಾಗಿಲ್ಲ. ಆದರೆ ಈ ಬಾರಿಯ ಹೋರಾಟದಲ್ಲಿ ಏನಾದರೂ ವಿಭಿನ್ನತೆ ಕಾಣ್ಬೋದಾ? ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಭರವಸೆಯಿಂದ ಹೋರಾಟ ಮಾಡ್ತಾರೆ ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ? ಪವನ್ ರಘವ್, ಈಗ ಮುಂಚೆಯಿಂದನೂ ಕೂಡ ಕಾವೇರಿ ನೀರಿನ ವಿಚಾರವಾಗಿ ತಕರಾರು ಇದ್ದಿದ್ದೆ. ಅಂದರೆ ತಮಿಳುನಾಡು ಮತ್ತೆ ಇದಕ್ಕೆ ಒಂದರ್ಥಕ್ಕೆ ನೋಡಿದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ ಏನು ಕಾವೇರಿ ನೀರಿನ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಇದನ್ನ ಹೊರತಾಗಿ ತಮಿಳುನಾಡು ಸಹ ಆ ಜಿಲ್ಲೆಗಳನ್ನ ಮಾಡಿದೆ. ಆದರೆ ತಮಿಳುನಾಡವರು ನಿನ್ನೆ CWMA ಮೀಟಿಂಗಲ್ಲಿ ವಾದ ಮಾಡಿದ್ದು ನೋಡಿದ್ರೆ ಅವ್ರು ಏನು ಹೇಳ್ತಾ ಇರೋದು, ಇದರಲ್ಲಿ KRS ಡ್ಯಾಮಲ್ಲಿ 17 TMC ನೀರಿದೆ, ನಮಗೆ ಬೇಕಾಗಿರೋದು 4 TMC. 15 ದಿನ 3,500 ಕ್ಯೂಸೆಕ್ ನೀರು ಹರಿಸಿ ನಮಗೆ 4 TMC ನೀರು ಕೊಡಿ ಅಂತ. ಆದ್ರೆ ರಾಜ್ಯ ಸರ್ಕಾರ ಹೇಳ್ತಾ ಇರೋದು, ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇರೋದೇನು ಅಂದ್ರೆ, ನಾವು ನಿಮಗೆ 4 TMC ನೀರು ಕೊಡೋದ್ರಲ್ಲಿ ಏನು ಇದಿಲ್ಲ, ಆದ್ರೆ ಮುಂದೆ ಮಳೆ ಬರದೇ ಇರ್ಬೋದು. ಈಗ 17 TMC ಯಲ್ಲಿ ನಿಮಗೆ 4 TMC ನೀರು ಕೊಟ್ರೆ ನಮಗೆ ಇನ್ನು 13 TMC ನೀರು ಉಳಿಯುತ್ತೆ. ಈ 13 TMC ಯಲ್ಲಿ ನಮಗೆ 4 TMC ಡೆಡ್ ಸೋರ್ಸು, ಅಂದರೆ ಈಗ ಡೆಡ್ ಸ್ಟೋರೇಜಲ್ಲೇ ಇಡಬೇಕು. KRS ಅಲ್ಲಿ ನೀರು 4 TMC ಮಿನಿಮಮ್ ನೀರು ಇರಲೇಬೇಕು. ಇದನ್ನು ಹೊರತಾಗಿ ನಾವು ನೀರನ್ನು ಬಳಸ್ಕೋಬೇಕು. ಅಂದರೆ ಕಳೆದ ವರ್ಷ ಈ ಹೊತ್ತಿಗೆ, ಅಂದರೆ ಜುಲೈ ಕೊನೆಯ ಭಾಗದ ಹೊತ್ತಿಗೆ 116 TMC ನೀರು ಬಂದಿತ್ತು. ಆದರೆ ಈ ಬಾರಿ ಬಂದಿರೋದು ಬರೀ ಕೇವಲ 4 TMC ನೀರು ಅಷ್ಟೇನೆ. ಹೀಗಾಗಿ ಈ ನೀರನ್ನು ಉಳಿಸ್ಕೊಂಡು ನಾವು ಮುಂದಕ್ಕೆ ಮಳೆ ಬರುತ್ತೋ ಇಲ್ವೋ, ಹೀಗಾಗಿ ನಾವು ನೀರನ್ನು ಕೊಡೋದಕ್ಕಾಗೋದಿಲ್ಲ ಅನ್ನೋದು ಅವ್ರು ನಿನ್ನೆ ವಾದ ಮಾಡಿದ್ದಾರೆ. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ಈಗ CWRC ಯಲ್ಲೂ ಕೂಡ ಇದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಅಲ್ಲಿನ ಅಧಿಕಾರಿಗಳು ಕೇಳಿಲ್ಲ. CWMA ಯಲ್ಲೂ ಇದೇ ವಾದವನ್ನು ಇಟ್ಟಿದ್ದಾರೆ, ಅಲ್ಲೂ ಕೇಳಿಲ್ಲ. ಇದನ್ನ ಸುಪ್ರೀಂ ಕೋರ್ಟ್ ಕೇಳುತ್ತಾ? ಇದನ್ನ ಅಂದ್ರೆ ಮುಂದಿನ ತಿಂಗಳು, ಅಂದ್ರೆ ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ ಆಗಿರ್ಬೋದು, ಅಕ್ಟೋಬರ್ ಅಲ್ಲಿ ಮಳೆ ಬರುತ್ತಾ? ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಷ್ಟೇ ಮಳೆ ಆಗುತ್ತೆ. ಅಲ್ಲೇನ ಮಳೆ ಬರಲಿಲ್ಲ ಅಂದ್ರೆ ಬೇಸಿಗೆಯಲ್ಲಂತೂ ಗ್ಯಾರಂಟಿ ಯಾವುದು ಬೆಂಗಳೂರು ಮತ್ತೆ ಮೈಸೂರು, ಮಂಡ್ಯ ಜನರಿಗೆ ನೀರಿನ ಅಭಾವ ಉಂಟಾಗದಂತೂ ಬಹುತೇಕ ಖಚಿತ ಆಗಿದೆ. ಈಗಲೇ ನೀರಿಲ್ಲ, ಮುಂದಕ್ಕೆ ಈಗ ಅವ್ರಿಗೆ 4 TMC ನೀರು ಕೊಟ್ಟರು ತಿರುಗಿ ಮತ್ತೆ ನೀರಿರಲ್ಲ ಅನ್ನೋದು ವಾದ ಆಗಿದೆ. ಇದನ್ನ ಎಷ್ಟರ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಮನವರಿಕೆ ಮಾಡ್ತಾರೆ? ಹಿಂದೆ ಈಗ
ಬಹುಶಃ 3 ದಶಕಗಳ ಕಾಲ ನಾರಿಮನ್ನವರು ಇದ್ರು ವಕೀಲರು, ಹಿರಿಯ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು. ಅವರು ವಾದ ಮಾಡಿ ರಾಜ್ಯದ ಸಮಸ್ಯೆಯನ್ನ ಹಂತ ಹಂತವಾಗಿ ತಿಳಿಸಿ ನಾವು ಏನು 400 TMC ನೀರು ಇದ್ದಿದ್ದಾಗ ಹಂತ ಹಂತವಾಗಿ ಕಮ್ಮಿ ಮಾಡ್ಕೊಂಡು ಬಂದಿದ್ದಂಥವ್ರು. 400 TMC ನೀರು ಕೊಡ್ಬೇಕಾಯ್ತು ಫರ್ ಇಯರ್ ನಾವು, ಆದ್ರೆ ಅದನ್ನ ಕಮ್ಮಿ ಮಾಡ್ಕೊಂಡು ಬಂದಂಥವ್ರು. ಇದನ್ನ ಯಾವ ಮಟ್ಟಿಗೆ ಈಗಿನ ಲಾಯರ್ಗಳಾಗಿರ್ಬೋದು, ಈಗಿನ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ಬೋದು, ಇವರು ಕನ್ವೆ ಮಾಡ್ತಾರೆ ಅನ್ನೋದ್ರ ಮೇಲೆ ರಾಜ್ಯ ಸರ್ಕಾರದ ನಿರ್ಧಾರಗಳು ನಿಂತಿರ್ತವೆ. ರಾಘವ್, ಗಾಟ್ ಇಟ್. ಥ್ಯಾಂಕ್ ಯು ಪವನ್. ಒಟ್ಟಿನಲ್ಲಿ ಈಗ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಆದೇಶಿಸಿರುವ ಆ ಒಂದು ನಿರ್ಧಾರದ ಬೆನ್ನಲ್ಲೇ 3,500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸಲೇಬೇಕು ಅನ್ನುವ ವಿಚಾರ ಈ ಒಂದು ಹೋರಾಟಕ್ಕೆ ಈಗ ನಾಂದಿಯಾಗಿದೆ. ಎಸ್, ವಾಟಾಳ್ ನಾಗರಾಜು ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಮನುಷ್ಯರು ಜೀವ ಮಾಡ್ತಕ್ಕಂಥವ್ರು, ಒಬ್ಬರಿಗೊಬ್ಬರು ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಆದರೆ ತಮಿಳುನಾಡಿನವರು ಮೊದಲಿಂದಲೂ ನಮಗೆ ತೀವ್ರವಾದಂಥ ತೊಂದರೆ ಕೊಟ್ಕೊಂಡೇ ಬಂದಿದ್ದಾರೆ. ನಾವು ತಮ್ಗೆ ಹೇಳೋದಾದ್ರೆ 1967ರಲ್ಲಿ ನಾನು ಮೊದಲನೇ ಅಸೆಂಬ್ಲಿ ಮೆಂಬರ್. 1967 ನೀವು ಹುಟ್ಟೇ ಇರಲಿಲ್ಲ. 1967ರಲ್ಲಿ ಅಸೆಂಬ್ಲಿ ಮೆಂಬರ್. ಬಹುಶಃ ನೀವು ಯಾರು ಹುಟ್ಟಿರಲಿಲ್ಲ. 1967 ಅಸೆಂಬ್ಲಿ ಮೆಂಬರ್ ನೀವು ಹುಟ್ಟಿದ್ರಿ, ನಿಮ್ಗೇನು ಗೊತ್ತಿಲ್ಲ, ಹುಟ್ಟಿರಲಿಲ್ಲ. ಆಮೇಲೆ ನಿಜಲಿಂಗಪ್ಪನವರು ಅಧ್ಯಕ್ಷರು, ಒಬ್ಬ ಮುಖ್ಯಮಂತ್ರಿ ಆ ದಿನಗಳು. ಆವಾಗ ಕರುಣಾನಿಧಿಯವರು ಬೆಂಗಳೂರು ಬಂದು ಮಾತುಕತೆ ಆಡಿ